ಟೆಂಟಡೈನ್ ಮುಖ್ಯಮಂತ್ರಿ ಚಂದ್ರು ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ. ಕಾಮತ್ ಫ್ಯಾಮಿಲಿಯ ಹೆಡ್, ಕಾಮತ್ ವೆಂಚರ್ಸ್ನ ಹೆಡ್. ನೀವೀಗ ಈ ಪಾತ್ರದ ಮೂಲಕ ಸರ್ ಭಾಗ್ಯಲಕ್ಷ್ಮಿ ಜನರನ್ನ ಮನೆ ಮನೆಗೆ ತಲುಪಿ ತುಂಬ ಒಳ್ಳೆ ಪಾತ್ರವನ್ನು ನಿಭಾಯಿಸಿದ್ದೀರಾ. ಸೊ ಇದರ ಬಗ್ಗೆ ನಿಮ್ಮ ಮಾತು, ಹಾಗೆ ನಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ನಮಸ್ಕಾರ ಎಲ್ಲ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ. ನೋಡಿದ್ದೀರಾ ನಾನಾ ರೀತಿಯಲ್ಲಿ ನನ್ನನ್ನು. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಜೈಮಾತಾ ಪ್ರೊಡಕ್ಷನ್ಸು, ಕಲರ್ಸ್ ಕನ್ನಡ ಟಿವಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿ 4.5 ವರ್ಷದಿಂದ 1159 ಎಪಿಸೋಡ್ ತನಕ ಬಂದಿರೋದು ನೋಡಿದ್ರೆ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ವಿಶೇಷವಾಗಿ ಪ್ರಕಾಶ್ ಮತ್ತು ದಂಪತಿಗಳು ಮತ್ತು ದರ್ಶನ್ ಗೌಡ, ಅರುಣ್ ನನ್ನ ಟೀಮು ಟೆಕ್ನಿಷಿಯನ್ಸು ಮತ್ತು ಎಲ್ಲ ತಂಡದವರು ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಗನಗ್ತಾ ಇದ್ದೋ, ಆನಂದವಾಗಿದ್ದೋ. ಕೆಲಸ ಮಾಡ್ದೋ ಅನ್ನೋದಕ್ಕಿಂತ ಈ ಕಾಲವನ್ನು ಹೇಗೆ ಕಳೆದೋ ಅನ್ನೋದನ್ನು ನೋಡಿದ್ರೆ ಹೋದರೆ ಭಾಳ ನೆನೆಸ್ಕೊಳ್ತಕ್ಕಂಥ ಮೆಮೊರಬಲ್ ಡೇಸ್ ಅಂತೀವಲ್ಲ, ಹಾಗಾಗಿದೆ. ಅದಕ್ಕಿಂತ ಹೆಚ್ಚು ಪ್ರತಿಯೊಂದರಲ್ಲೂ ಒಂದೊಂದು ಪಾತ್ರಗಳು ಏನೇ ಮಾಡಿದ್ರು ನಾವೇ ಇರ್ತೀವಿ. ಆದರೆ ಆ ಪಾತ್ರಕ್ಕೆ ಜೀವ ಕೊಡುವಾಗ ನಾವು ಕತೆ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದಾಗಿ. ಸೊ ನಾನು ಮಧ್ಯದಲ್ಲಿ ಸೇರಿಕೊಂಡ್ರು ಕೂಡ ಈ ಕೊನೆ ತನಕನೂ ಇದ್ದೆ. ಒಂದು ದೊಡ್ಡ ಕುಟುಂಬ, ಶ್ರೀಮಂತ ಕುಟುಂಬ. ಎಲ್ಲಕ್ಕಿಂತ ಈ ಧಾರಾವಾಹಿಯಲ್ಲಿ ತೋರ್ಸೋಕೆ ಇರೋದ್ರೆ ಮನುಷ್ಯರಾಗಿರಬೇಕು, ಮನುಷ್ಯತ್ವ ಬಿಟ್ಟು ಬದುಕಬಾರ್ದು ಅನ್ನೋದೇ ಈ ಒಟ್ಟು ನೀತಿ ಕತೆ ಇದರಲ್ಲಿ. ಅದರೊಳಗಡೆ ಕೆಲವರು ಮನುಷ್ಯ ಗುಣದಿಂದ ಮೃಗಗುಣದ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು, ವಿಕೃತ ಮನೋಭಾವದವರು, ಇದನ್ನೆಲ್ಲ ತೋರಿಸೋದ್ರಿಂದ ಸಮಾಜದಲ್ಲಿ ಇಂಥವರೆಲ್ಲ ಇದ್ದಾರೆ, ಹೀಗಿರಬಾರ್ದು. ಬಸವಣ್ಣ ಹೇಳಿದಾಗೆ ಎಲ್ಲರೂ ಒಂದೇ, ಮನುಷ್ಯರೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಈ ಕಥೆನಲ್ಲಿ. ಹಾಗಾಗಿ ನಮ್ಮ ಕ್ಯಾರೆಕ್ಟ್ರು ಪಾಸಿಟಿವ್ ಕ್ಯಾರೆಕ್ಟ್ರ್. ನನ್ನ ಕುಟುಂಬದಲ್ಲಿ ನಮ್ಮ ಮನೆ ಒಳಗಡೆ ಎಷ್ಟೋ ಕೆಟ್ಟ ಗುಣಗಳು ಇರ್ತಕ್ಕಂಥ ಜನಗಳಿದ್ದು ಸಮಾಜಕ್ಕೆ ಕಂಟಕ್ಕೆ ಕೆಲಸ ಮಾಡ್ತಾ ಇದ್ರು ಕೂಡ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇರ್ತೀನಿ. ಹಾಗಾಗಿ ಒಂದು ಕಡೆ ಎಲ್ಲೋ ಒಂದು ಕಡೆ ಪಾತ್ರಧಾರಿಗಳು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನ್ನ ಜೊತೆಲಿ ಒಬ್ಬೊಬ್ಬರ ಹೆಸರು ನಾನು ಹೇಳೋಕ್ಕೆ ಹೋಗೋದಿಲ್ಲ. ನನ್ನ ಕುಟುಂಬದಲ್ಲಿ ಮಕ್ಕಳಿರ್ಬೋದು, ಬೇರೆ ಬೇರೆ ಪಾತ್ರಧಾರ ಬಂದು ಹೋಗೋರು ಇರ್ಬೋದು ಎಲ್ಲ. ಇದರೊಳಗೆ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಕ್ಯಾರೆಕ್ಟ್ರು ಬಹಳ ಮುಖ್ಯವಾದ ಕ್ಯಾರೆಕ್ಟರ್ ಆಗಿತ್ತು. ಅಂದರೆ ಶೋಷಣೆಗೆ ಒಳಗಾಗಿ ಬಹಳ ಬಡತನ ಎಲ್ಲ ಇದ್ದುಕೊಂಡು ಕೂಡ ಆಕೆ ಯಾವುದೇ ರೀತಿಯಲ್ಲೂ ಮನುಷ್ಯ ಗುಣಗಳನ್ನು ಬಿಡದೆ ಕೊನೆ ತನಕನೂ ಆ ಸ್ಟ್ರಗಲ್ಲು ಮತ್ತು ದುಃಖದಲ್ಲೂ ಕೂಡ ತೋರಿಸಿದ್ದು ನೋಡಿದ್ರೆ ಸಂತೋಷ ಆಗುತ್ತೆ. ಅದ್ರ ಜೊತೆಯಲ್ಲಿ ಸುತ್ತ ಇರ್ತಕ್ಕಂಥ ರಾಜೇಶ್ ಇರ್ಬೋದು, ಡಾಲಿ ಇರ್ಬೋದು, ಹರೀಶ್ ರಾಜ್ ಇರ್ಬೋದು, ಮತ್ತು ಕುಸುಮ ಅವ್ರಿರ್ಬೋದು, ಸುನೀತಾ ಶೆಟ್ಟಿಯವರು ಇರ್ಬೋದು. ಈಗ ನಾನು ಹೆಸರು ಹೇಳ್ತಾ ಹೋಗೋದು ಬೇಕಾದಷ್ಟು ಇದ್ದಾವೆ. ವಿಶೇಷವಾಗಿ ಭಾಗ್ಯ ಅವ್ರ ಜೊತೆ ಪಾತ್ರ ಮಾಡಿದ್ದು ಕೂಡ ನನಗೆ ಸಂತೋಷ ಆಗುತ್ತೆ. ಒಳ್ಳೆ ಆ್ಯಂಕರ್ ಆಗಿದೆ. ಅದೆಲ್ಲಕ್ಕಿಂತ ಪ್ರೊಡ್ಯೂಸರ್ಸು ಯಾವುದೇ ತಂಟೆ ತಕರಾರು ಇಲ್ದಂಗೆ ನಮಗೆ ಕೊಡ್ತಕ್ಕಂಥ ಹಣ ಗಿಣ ಯಾವುದು ಕೂಡ ಯಾರು ಬೇಜಾರು ಮಾಡ್ಕೊಳ್ದಿರೋ ಥರ ಕಾಲಕ್ಕೆ ಬರ್ತಿತ್ತು. ಹಾಗಾಗಿ ಹೆಚ್ಚು ಕಷ್ಟ ಬಿದ್ದು ಪಾತ್ರ ಮಾಡಲೇಬೇಕು ಚೆನ್ನಾಗಿ ಅನ್ನೋ ಭಾವನೆಯೂ ನಮಗೆ ಬರ್ತಿತ್ತು. ಅಂದರೆ ಒಬ್ಬ ನಿರ್ಮಾಪಕ, ಮಾಲೀಕ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಮನುಷ್ಯರಾಗಿ ನೋಡಿಕೊಂಡು ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಬಿಟ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಸೀರಿಯಲ್ ನನಗೆ ಗೊತ್ತಾಗಿದ್ದು. ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆ. ಹಾಗೆ ಎಷ್ಟೋ ಸೀರಿಯಲ್ಗೆ ಏನಾಗುತ್ತೆ, ಊಟ ತಿಂಡಿಗಳಲ್ಲೂ ಹೆಚ್ಚು ಕಡಿಮೆ ಇರ್ತದೆ. ಅವ್ಯಾವುದಕ್ಕೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡಿದ್ದು, ನಮಗೆ ಬರಬೇಕಾದಂಥ ವ್ಯವಹಾರದಲ್ಲೂ ಕೂಡ ಯಾವುದೇ ಅಚ್ಚುಕಟ್ಟುತನ ಇದ್ದಿದ್ದು, ಗೌರವ ತೋರಿಸಿದ್ದು, ಅಂತಿಮವಾಗಿ ಬಂದು ಮುಗಿದಾಗ ಮುಂದಿನ ಯಾವುದಾನ ಪ್ರಾಜೆಕ್ಟ್ನಲ್ಲಿ ನೋಡೋಣ ಮತ್ತೆ ಭೇಟಿ ಆಗೋಣ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡ ರೀತಿ. ಆಮೇಲೆ ಗೌಡ ಅವ್ರಿಗೆ ಎಷ್ಟೇ ಟೆನ್ಷನ್ನು ಒತ್ತಡ, ನಮ್ಮಂಥ ಕಲಾವಿದರುಗಳು ಯಾವಾಗಲೋ ಬಂದು ಯಾವಾಗಲೋ ಹೋಗೋವಂಥವರೆಲ್ಲ ಇದ್ದಾಗ ಆತ ಮಾಡ್ತಿದ್ದು, ಆಮೇಲೆ ಆ ಜ್ಞಾಪಕ ಶಕ್ತಿ ಎಲ್ಲ ಸಂತೋಷ ಆಗುತ್ತೆ. ಒಟ್ಟಾರೆ ಭಾಳ ಎಂಜಾಯ್ ಮಾಡಿದ್ದು. ನಾನು ಕೂಡ ನಿಮಗೆ ಸಣ್ಣ ಪುಟ್ಟ ತಪ್ಪುಗಳು ನಮ್ಗೆ ಕಂಡಿದ್ರೆ ನಿಮಗೆ ಅದರೊಳಗೆ ಕ್ರಿಟಿಕ್ ಮಾಡ್ತಕ್ಕಂಥ ವಿಚಾರ ಇದ್ದರೂ ಕೂಡ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಮುಂದೆ ಈ ಜೈಮಾತಾದಕ್ಕೆ ನಮ್ಮ ಕಲರ್ಸ್ ಕನ್ನಡದ ಎಲ್ಲ ಧಾರಾವಾಹಿಗಳನ್ನು ನೋಡಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು.